ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರವಿ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ರವಿ ಬಾಸ್ ಯೂಟ್ಯೂಬ್ ಚಾನಲ್. ಮೇನ್ ಮುಖ್ಯ ಅಂದರೆ ದುಡ್ಡಿದ್ದಾನೆ ಶ್ರೀಮಂತ. ಏನು ಬೇಕಾಗಿರೋದು ದುಡ್ಡಿದ್ರೇ ಸರಿ. ದುಡ್ಡಿದ್ರೆ ಏನು ಮಾಡೋಕ್ಕಾಗಲ್ಲ. ದುಡ್ಡಿದ್ರೆ ಬೇರೆಯವ್ರ ಹತ್ರ ದುಡ್ಡಿರುತ್ತೆ, ವ್ಯಾಪಾರ ಮಾಡ್ತಾಯಿರ್ತಾರೆ, ಬಿಸ್ನೆಸ್ ಏನೋ ಮಾಡ್ತಾಯಿರ್ತಾರೆ, ದುಡ್ಡು ಮಾಡ್ತಾಯಿರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಮೇಯ್ನು ದುಡ್ಡು ಮಾಡಬೇಕು. ದುಡ್ಡಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಒಬ್ಬರ ಹತ್ರ ದುಡ್ಡಿರ್ತೀವಿ, ದುಡ್ಡಿಲ್ಲವ್ರು ಕಳ್ಸಿರ್ತಾರೆ. ಅವ್ರು ಹೇಳೋ ಟೈಮ್ಗೆ ಹೋಗ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ದುಡ್ಡಿದ್ರೇ ಕೊಡಬೇಕು. ದುಡ್ಡಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ದುಡ್ಡು, ಬೇರೆ ಬದುಕೋದಕ್ಕೆ ಬೇಕಿದ್ದು. ನೀವೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ದುಡ್ಡು ಮಾಡಿ ಅಷ್ಟೇ. ಫಸ್ಟು ದುಡ್ಡು ಮಾಡಿ. ದುಡ್ಡು ಇಲ್ಲ ಅಂದರೆ ವೇಸ್ಟ್ ಅಲ್ಲ ಅಷ್ಟೇ. ನೀನು ದುಡ್ಡು ಇರಬೇಕು. ದುಡ್ಡು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದುಡ್ಡಿದ್ರೆ ದುನಿಯಾ ಅಷ್ಟೇ. ಇವಾಗ ಮೇನ್ ಮ್ಯಾಟ್ರ್ ಬರ್ತೀನಿ. 3 ವರ್ಷದಲ್ಲಿ 1 ಲಕ್ಷ ದುಡಿಯೋದು ಹೆಂಗೆ? 1 ವರ್ಷದಲ್ಲಿ 1 ತಿಂಗಳಲ್ಲಿ 20,000 ಸ್ಯಾಲ್ರಿ ಬರುತ್ತೆ. 3,000 ದುಡಿಯೋದು. 20,000ದಲ್ಲಿ 3,000 ಉಳಿಸೋದು. ಇನ್ನು 17,000 ನಿಮ್ಮದು ಜವಾಬ್ದಾರಿ ಏನೇನಾಯ್ತು ಎಲ್ಲ ಇದು ಮಾಡಿ. ನೀವು 3,000 ಉಳಿಸಿ. ತಿಂಗಳಿಗೆ 3,000, ವರ್ಷಕ್ಕೆ 36,000. 2 ವರ್ಷಕ್ಕೆ 72,000. 3 ವರ್ಷಕ್ಕೆ 1,08,000. ಸಿಂಪಲ್ ಅಷ್ಟೇ. ತಿಂಗಳು 3,000 ಉಳಿಸಿ ಸಾಕು. 3 ವರ್ಷದಲ್ಲಿ 1 ಲಕ್ಷ ಕೈಲಿರ್ತದೆ. ವೆರಿ ಸಿಂಪಲ್. ಜಾಸ್ತಿ ಬೀಳೋ ಅವಶ್ಯಕತೆ ನೋಡಿ. ದುಡಿಬೇಕಂದ್ರೂ ಅಲ್ಲಿ ಖರ್ಚಾಗಿ ಹೋಗ್ತದೆ. ಅದೇ ದುಡ್ಡನ್ನು ಉಳಿಸಿದ್ರೆ 1 ಲಕ್ಷ ಕೈಯಲ್ಲಿರ್ತದೆ. ಡೈಲಿ ತಿಂಗಳು 3,000 ಉಳಿಸೋದು. ಇನ್ನು 3,000 ಉಳಿಸಿ ಅದೆಲ್ಲರೂ ಮಾಡಿದ್ವಿ. ಅಟ್ಲೀಸ್ಟ್ ಒಂದು ಗೋಲ್ ಕಟ್ಟಕ್ಕೆ ಬಂದು ಆ ಗೋಲ್ ಹಾಕಿ 3,000 ಉಳಿಯುತ್ತೆ. ಒಂದು 3 ವರ್ಷ 1,08,000 ಇರ್ತದೆ ಕೈಯಲ್ಲಿ. ಏನು ಜಾಸ್ತಿ ಏನು ರಿಸ್ಕ್ ಇಲ್ಲ. ಅವ್ರ ಹತ್ರ ಕೇಳ್ಬೇಕು, ಇವ್ರ ಹತ್ರ ಕೇಳ್ಬೇಕು ಅಂತ. ಅದನ್ನೇ 1 ವರ್ಷ ಬಡ್ಡಿ ಬಿಟ್ಟರೆ ತಿಂಗಳಿಗೆ 2,000 ಬಡ್ಡಿ ಬರ್ತದೆ ಅಲ್ವಾ? ಸುಮ್ಮನೆ ಕೂತಿರ್ಬಿಡ್ತದೆ. ದುಡ್ಡಿಲ್ಲ ಅಂದರೆ ಅವ್ರು ನೋಡೋ ರೀತಿನೇ ಬೇರೆ. ಏನು ಮಾಡೋಕ್ಕ? ಏನು ದುಡ್ಡು ಮಾಡಬೇಕು ಜೀವನದಲ್ಲಿ. ಇನ್ನೇನು ಮಾಡೋಕ್ಕ? ದುಡ್ಡು ಇದ್ದರೆ ದುನಿಯಾ. ವಿತೌಟ್ ಮನಿ ಅವ್ನು ವೇಸ್ಟ್ ಅಲ್ಲ ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ. ಮನಿ ಇಲ್ಲ ಅಂತಂದರೆ ಒಬ್ಬ ಕೆಲಸಕ್ಕೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ಅವ್ರು ಹೇಳೋ ಟೈಮ್ಗೆ ಹೋಗಲೇಬೇಕು. ಅವ್ರು 9 ಗಂಟೆಗೆ ಬಂದರೆ 9 ಗಂಟೆಗೆ ಹೋಗ್ಬೇಕು, 5 ಗಂಟೆಗೆ ಬಂದರೆ 5 ಗಂಟೆ. ಅವ್ರು 9 ಗಂಟೆಗೆ ಬನ್ನಿ ಅಂದರೆ 9 ಗಂಟೆಗೆ ಬರ್ಬೇಕು, 5 ಗಂಟೆಗೆ ಬನ್ನಿ ಅಂದರೆ 5 ಗಂಟೆಗೆ ಬರಬೇಕು. 5 ಗಂಟೆಗೆ ಹೋಗಿ ಅಂದರೆ 5 ಗಂಟೆ, 6, 7, 8
9 to 8 ಮಾಡಬೇಕಷ್ಟೆ, ಏನು ಮಾಡಪ್ಪ. ಅವ್ರು 7 ಟೈಮ್ಗೆ ಹೋಗ್ಬೇಕು, 7 ಟೈಮ್ ಬರಬೇಕು. ನಮ್ಮದು ಓನಾಗಿ ಏನು ಮಾಡಬೇಕು, ಮೇನ್ ದುಡ್ಡು ಮುಖ್ಯ. ಏನಿಲ್ಲ, ದುಡ್ಡು ಮಾಡಲೇಬೇಕು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಒಂದು ವೇಸ್ಟ್ಗೆಲ್ಲ ಒಂದು ದುಡ್ಡು ಮಾಡ್ತೀವಿ ಅಷ್ಟೇ. ದುಡ್ಡು ಮಾಡಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಸಾಧ್ಯ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಬಿಡಿಸಿ ಅಷ್ಟೇ. ಮೇನ್ ಸೇವಿಂಗ್ ಇಂಪಾರ್ಟೆಂಟ್. ನಾವು ಎಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಸೇವ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. 50,000 ದುಡ್ಡು 50,000 ಖರ್ಚು ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ. ದುಡ್ದಿದ್ದು ಏನು ಉಪಯೋಗ ಇಲ್ಲ. ಅದೇ ಎಂಜಾಯ್ಮೆಂಟ್ ಇರ್ತೀವಿ, ಅದೇ ಇಲ್ಲ ಅಂತ ಹೇಳಲ್ಲ. ಬಟ್ ಸೇವಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.